ನ್ಯೂಸ್ ಬೆಂಗಳೂರು ದಕ್ಷಿಣದಿಂದ ಯಾರಿಗೆ ಬಿಜೆಪಿ ಟಿಕೆಟ್ ಲಭ್ಯವಾಗುತ್ತೆ ಅನ್ನುವ ಕುತೂಹಲ ಮತ್ತಷ್ಟು ಜಾಸ್ತಿ ಆಗಿದೆ. ತೀವ್ರ ಕುತೂಹಲವನ್ನ ಮೂಡಿಸಿದೆ ಬಿಜೆಪಿ ಹೈಕಮಾಂಡ್ ನಡೆ. ನಾಮಪತ್ರ ಸಲ್ಲಿಕೆಗೆ ನಾಳೆನೇ ಕೊನೆಯ ದಿನ ಕೂಡ ಇದೆ. ಹೀಗಾಗಿ ಇವತ್ತೇ ಅಂತಿಮವಾಗಬೇಕಾಗಿದೆ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅನ್ನೋದು. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೊಡ್ಲಿಕ್ಕೆ ಹಿಂದೇಟು ಹಾಕಲಾಗ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಟಿಕೆಟ್ ಕೊಡಲು ಹಿಂದೇಟು ಹಾಕ್ತಾ ಇದೆ ಹೈಕಮಾಂಡ್ ಅನ್ನುವ ಒಂದು ನ್ಯೂಸ್ ಇದೀಗ ತಾನೇ ನಿಮ್ಮ ಟಿವಿ5ಗೆ ಅಪ್ಡೇಟ್ ಆಗ್ತಾ ಇದೆ. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ ತೇಜಸ್ವಿನಿ ಅನಂತಕುಮಾರ್. ಸಾಮಾಜಿಕ ಜಾಲತಾಣದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಆ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅನ್ನುವ ಅಂಶವನ್ನ ಅಲ್ಲಿ ಸಾದರಪಡಿಸಿದ್ದಾರೆ. ಕಾದು ನೋಡೋ ತಂತ್ರಕ್ಕೆ ತೇಜಸ್ವಿನಿ ಅನಂತಕುಮಾರ್ ಶರಣಾಗಿದ್ದಾರೆ ಅಂತ ಅನ್ಸುತ್ತೆ. ಒಟ್ನಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಸಹಜವಾಗಿ ಜಾಸ್ತಿ ಅಲ್ಲಿ ಪ್ರಚಾರದಲ್ಲಿ ಇದ್ದಂತ ಒಂದು ಹೆಸರು ಮತ್ತು ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇತ್ತು. ಆದರೆ ಕೊನೆಯ ಘಳಿಗೆಗಳಲ್ಲಿ ಸಾಕಷ್ಟು ವಿಚಿತ್ರ ಸುದ್ದಿ ಈಗ ವಿನಿಮಯ ಆಗ್ತಾ ಇದೆ. ಸಾಕಷ್ಟು ಪೈಪೋಟಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಈ ರೀತಿಯಾಗಿ ಗೌಪ್ಯತೆಯನ್ನ ಕಾಪಾಡಿಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಪವನ್ ಕುಮಾರ್. ಪವನ್, ನಿಜಕ್ಕೂ ತುಂಬಾ ಆಶ್ಚರ್ಯ ಆಗ್ತಾ ಇದೆ, ಶಾಕಿಂಗ್ ಅನಿಸ್ತಾ ಇದೆ, ಸರ್ಪ್ರೈಸ್ ಅನಿಸ್ತಾ ಇದೆ. ನಾಳೆನೆ ಅಭ್ಯರ್ಥಿಗೆ ನಾಮಪತ್ರ ಸಲ್ಲಿಸುವ ಕೊನೆಯ ದಿನ. ಆದರೆ ಭಾರತೀಯ ಜನತಾ ಪಕ್ಷದ ಬೆಂಗಳೂರು ದಕ್ಷಿಣ ಕ್ಷೇತ್ರ ಇನ್ನೂ ಫೈನಲ್ ಆಗಿಲ್ಲ. ತುಂಬಾ ಕುತೂಹಲ ಕೆರಳಿಸ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಕಾರಣಗಳಿಂದ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಇನ್ನೂ ಕೂಡ ಟಿಕೆಟ್ ಕೊಡ್ಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ? ಏನಿದೆ ಮಾಹಿತಿ ಪವನ್? ರಾಘವ್ ಸೂರ್ಯ, ನಾಳೆ ನಾಮಿನೇಷನ್ ಸಲ್ಲಿಸಲಿಕ್ಕೆ ಕಡೆ ದಿನ. ಈ ಸಂದರ್ಭದಲ್ಲಿ ಇಷ್ಟಾಗಲೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ಆಗಬೇಕಿತ್ತು. ಒಂದ್ ಕಡೆ ಕಾಂಗ್ರೆಸ್ನಿಂದ ಕರ್ಕೊಂಡು ಬಂದು ಉಮೇಶ್ ಜಾಧವ್ ಅವ್ರನ್ನ ಕಲಬುರಗಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ, ಎ ಮಂಜು ಅವ್ರನ್ನ ಹಾಸನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಬೆಂಗಳೂರು ದಕ್ಷಿಣಕ್ಕೆ ಯಾಕೆ ತೇಜಸ್ವಿನಿ ಅವ್ರ ಹೆಸರನ್ನ ಘೋಷಣೆ ಮಾಡಿಲ್ಲ? ಹಾಗಾದ್ರೆ ಮೀಟಿಂಗ್ ಮಾಡಿ ಅಶೋಕ್ ಅವರು ತೇಜಸ್ವಿನಿ ಅವರ ಅಭ್ಯರ್ಥಿ ಅವ್ರ ಹೆಸರನ್ನ ನಾವು ಶಿಫಾರಸ್ ಮಾಡಿದ್ದೀವಿ ಅಂತ ಯಾಕೆ ಹೇಳಿದ್ರು ಅನ್ನುವಂತ ಚರ್ಚೆ ಬಿಜೆಪಿ ವಲಯದಲ್ಲೇ ನಡೀತಾ ಇದೆ. ಒಂದ್ ಕಡೆ ರವಿ ಸುಬ್ರಹ್ಮಣ್ಯ ಅವರ ರಿಲೇಟಿವ್ ಆಗಿರುವಂತ ತೇಜಸ್ವಿ ಸೂರ್ಯ ಅವ್ರನ್ನ ಇಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂತ ಚರ್ಚೆ ನಡೆದಿದೆ. ಸಂಘ ಪರಿವಾರದ ಮುಖಂಡರು ರಾಷ್ಟ್ರೀಯ ಮಟ್ಟದಲ್ಲಿ ಹೈಕಮಾಂಡ್ ಮೇಲೆ ಒತ್ತಡದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇಲ್ಲಿ ಕಣಕ್ಕಿಳಿಯುವ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಆದ್ರೆ ಅದು ಕೂಡ ಫೈನಲ್ ಆಗಿಲ್ಲ. ಸೊ ಹೀಗಾಗಿ ಕಾರ್ಯಕರ್ತರಿಗೂ ಗೊಂದಲ ಇದೆ, ಯಾರಿಗೆ ಟಿಕೆಟ್ ಅನ್ನುವಂಥದ್ದು. ನಾಳೆ ನಾಮಿನೇಷನ್ ಕಡೆ ದಿನ ಆಗಿರೋದ್ರಿಂದ ಸದ್ಯದಲ್ಲೇ ಆ ಕುತೂಹಲ ತೆರೆ ಬೀಳಲಿದೆ. ಸದ್ಯ ನಮಗಿರುವಂತ ಮಾಹಿತಿ ಪ್ರಕಾರ, ಬಿಜೆಪಿ ಮೂಲಗಳಿಗೆ ಮಾಹಿತಿ ನೀಡಿರೋ ಪ್ರಕಾರ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅಂತ ಹೇಳಲಾಗ್ತಾ ಇದೆ. ಸೊ ಆದ್ರೆ ಇಷ್ಟೆಲ್ಲ ಐಡ್ರಾಮ್ಗಳು ಆಗ್ಲಿಕ್ಕೆ ನಡುವೆ ಕೆಲವೊಂದಿಷ್ಟು ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಥ್ಯಾಂಕ್ ಯು.